ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜೆ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ನಿನ್ನೆ ರಾತ್ರಿ ಲೇಟ್ ನೈಟ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು ಬಾಪೂಜಿ ನಗರಿಂದ. ಸೀನ್ ಆಫ್ ಕ್ರೈಮ್ಗೆ ಹೋಗುವಾಗ ಆಮೇಲೆ ನಮಗೆ ಮಾಹಿತಿ ಬಂತು ಕಿ ಒಬ್ಬರು ಲೇಡಿ ಅದು ಡೆತ್ ಆಗಿದೆ. ಆ ಜಾಗೆ ಅನುಮಾನಾಸ್ಪದ ರೀತಿ ಏನು ಡೆತ್ ಆಗಿದೆ, ಯಾರು ಸಾಯಿಸಿದ್ದಾರೆ, ಮರ್ಡರ್ ಆಗಿದೆ, ಈ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮಗೆ. ನಮ್ಮ ಸೀನಿಯರ್ ಕ್ರೈಮ್ ಆಫೀಸರ್ಸ್ ಮತ್ತು ಎಲ್ಲ ಸೀನಿಯರ್ ಆಫೀಸರ್ಸ್ ನಾವು ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ದೀವಿ ರಾತ್ರಿ ಟೈಮಲ್ಲಿ. ಆ ಜಾಗೆ ಒಬ್ಬರು ಲೇಡಿದು ಪುಷ್ಪಲತಾ ಅರೌಂಡ್ 23 ಇಯರ್ಸ್ ಏಜ್. ಅವರದು ಮದುವೆಯಾಗಿ ಹಸ್ಬೆಂಡ್ ಮನೆಯಲ್ಲಿ ಇತ್ತು. ಅವರದು ನಮಗೆ ಬಾಡಿ ಸಿಕ್ಕಿದೆ. ಈ ಸೀನ್ ಆಫ್ ಕ್ರೈಮ್ದು ಪರಿಶೀಲನೆ ಮಾಡಿದ್ದೀವಿ. ಆಮೇಲೆ ನಮಗೆ ಗೊತ್ತಾಯಿತು ಕಿ ಇವರಿಗೆ ಏನು ಸ್ಮಾದರಿಂಗ್ ಮಾಡಿ, ಯಾರು ಪಿಲ್ಲೋಯಿಂದ ಸ್ಮಾದರಿಂಗ್ ಮಾಡಿ ಇವರಿಗೆ ಯಾರು ಸಾಯಿಸಿದ್ದಾರೆ. ಮತ್ತು ನೆಕ್ ಮೇಲೆ ಕೂಡ ಒಂದು ಸೂಪರ್ಫಿಷಿಯಲ್ ಕಟ್ ಇತ್ತು. ಕ್ಲೀನಾಗಿ ಒಂದು ಸೂಪರ್ಫಿಷಿಯಲ್ ಕಟ್ ಮಾಡಿದ್ದು, ಜಾಸ್ತಿ ಡೀಪ್ ಇರಲಿಲ್ಲ. ಅದು ಬ್ಲಡ್ ಲಾಸ್ ಆಗಿಲ್ಲ ಆ ಕಟ್ಟಿಂದ. ಸೊ ಸ್ಮಾದರಿಂಗ್ ಕಾರಣದ ಬಗ್ಗೆ ಯಾರು ಡೆತ್ ಆಗಿದೆ ಇದು ನಮಗೆ ಗೊತ್ತಾಯಿತು. ಮತ್ತು ಮನೆಯದು ಕೂಡ ಕಂಡೀಷನ್, ಆ ರೂಮ್ದು ಕೂಡ ಕಂಡೀಷನ್ ಈ ಥರ ಇತ್ತು ಕಿ ಏನು ರಾಬರಿ ಟೈಪ್ ಆಗಿದೆ. ಏನು ಐಟಮ್ಸ್ ಏನಿತ್ತು ಮನೆಯದು, ಬಟ್ಟೆ ಮತ್ತು ಬೇರೆ ಐಟಮ್ಸ್, ಮೊಬೈಲ್ ವಗೇರ ಎಲ್ಲ ಜಮೀನಲ್ಲಿ ಇವರು ಹಾಕಿದ್ದು. ಮತ್ತು ಇನ್ನೊಬ್ಬರು ಲೇಡಿದು ಕೂಡ ಕಂಡೀಷನ್ ಸರಿ ಇಲ್ಲ. ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರ ಸಿಸ್ಟರ್ ಇನ್ ಲಾ ಭವ್ಯ, ಅವ್ರು 26 ಇಯರ್ಸ್ ಏಜ್. ಅವ್ರದ್ದು ಈ ಥರ ಮಾಹಿತಿ ಬಂತು. ಮತ್ತು ಎಲ್ಲ ಮೇಲ್ ಮೆಂಬರ್ಸ್ ಫ್ಯಾಮ್ಲಿದು ಟ್ರಿಪ್ಪಲ್ಲಿ ಹೋಗಿದ್ದಾರೆ. ಓನ್ಲಿ ಫೀಮೇಲ್ ಮೆಂಬರ್ಸ್ ಇದ್ದಾರೆ ಮನೆಯಲ್ಲಿ, ಈ ಥರ ಹೇಳಿದ್ದಾರೆ ಅವರು. ಆಮೇಲೆ ಈ ಯಾರು ಇವರದು ಸಿಸ್ಟರ್ ಇನ್ ಲಾ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿತ್ತು, ಅವ್ರಿಗೆ ಹೋಗಿ ನಾವು ಯಾವಾಗ ಪರಿಶೀಲನೆ ಮಾಡಿದ್ದೀವಿ. ಆಮೇಲೆ ನಮಗೆ ಸ್ವಲ್ಪ ಡೌಟ್ ಬಂತು ಕಿ ಇವ್ರದ್ದು ಕೂಡ ಮನೆಯದವ್ರದ್ದು ಕೂಡ ಏನಾದರೂ ರೋಲ್ ಇರಬೇಕು. ಬಿಕಾಸ್ ಯಾವಾಗ ಸೀನ್ ಆಫ್ ಕ್ರೈಮಲ್ಲಿ ನಾವು ವಿಸಿಟ್ ಮಾಡಿದ್ದೀವಿ ಆ ಟೈಮ್ಗೆ ಕ್ಲಿಯರಾಗಿ ಗೊತ್ತಾಗಿದೆ ಕಿ ಯಾವುದೂ ಥರದ್ದು ಫೋರ್ಸ್ಡ್ ಎಂಟ್ರಿ ಇಲ್ಲ, ಫೋರ್ಸ್ಡ್ ಎಂಟ್ರಿ ಯಾವುದೂ ಆಗಿಲ್ಲ. ಈ ಕಾರಣ ಬಗ್ಗೆ ಮನೆ ಒಳಗಡೆದವ್ರದ್ದು ಯಾವುದು ರೋಲ್ ಇರಬೇಕು, ಈ ಥರ ನಮಗೆ ಡೌಟ್ ಬಂತು. ಸೊ ಆಮೇಲೆ ನಾವು ಈ ಲೇಡಿ ಭವ್ಯ ಯಾರು ಸಿಸ್ಟರ್ ಇನ್ ಲಾ ಇದ್ದಾರೆ ಡಿಸೀಸ್ದು, ಅವರು ಅಡ್ಮಿಟ್ ಆಗಿದ್ದು ಹಾಸ್ಪಿಟಲಲ್ಲಿ. ಅವ್ರಿಗೆ ಹಾಸ್ಪಿಟಲಲ್ಲಿ ಹೋಗಿ ಭೇಟಿ ಮಾಡಿ ನಾವು ಪರಿಶೀಲನೆ ಮಾಡಿದ್ದೀವಿ. ಆಮೇಲೆ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಯಿತು. ಈ ಕೇಸಲ್ಲಿ ನಾವು 2 ಜನ ಆರೋಪಿ, ಭವ್ಯ ಮತ್ತು ಅವರದು ಫ್ರೆಂಡ್ ಲಲ್ಲು, 2 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಬೇಸಿಕ್ಲಿ ಭವ್ಯದು ಹೊಸಕೋಟೆ ಕಡೆ ಮದುವೆ ಆಗಿತ್ತು. ಮತ್ತು ಈ ಮದುವೆ ಆದಮೇಲೆ ಯಾರ ಜೊತೆ ಇವರದು ಏನು ರಿಲೇಷನ್ಶಿಪ್ ಇತ್ತು, ಆ ರಿಲೇಷನ್ಶಿಪ್ ಟೈಮಲ್ಲಿ ಏನು ಫೋಟೋಸ್ ವಿಡಿಯೋಸ್ ಅವರದು ಯಾರು ಮಾಡಿದ್ದಾರೆ, ಆ ವಿಡಿಯೋಸ್ ಬಗ್ಗೆ ಅವರಿಗೆ ಎಕ್ಸ್ಟಾರ್ಷನ್ ಮಾಡ್ತಾಯಿತ್ತು ಲಲ್ಲು ಜೊತೆ ಇವರದು ಹೊಸಕೋಟೆಯಲ್ಲಿ ಪರಿಚಯ ಆಗಿತ್ತು. ಡಿಸ್ಟೆಂಟ್ ರಿಲೇಟಿವ್ಸ್ ಇರಬೇಕು ಇವರು. ಲಲ್ಲು ಇವರಿಗೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಈ ಕಾರಣ ಬಗ್ಗೆ ಇವರ ಜೊತೆ ಪರಿಚಯ ಆಗಿತ್ತು. ಸೊ ಇವರು ಆ ಭರವಸೆಯಿಂದ ಇವರ ಹತ್ರ ಏನು ಫೋಟೋಸ್ ವಿಡಿಯೋಸ್ ಇತ್ತು, ಆ ಫೋಟೋಸ್ ಲಲ್ಲು ಜೊತೆ ಕೂಡ ಶೇರ್ ಮಾಡಿದ್ದಾರೆ. ಲಲ್ಲು ಹ್ಯಾಬಿಚುವಲ್ ಗ್ಯಾಂಬ್ಲರ್ ಇದ್ದಾರೆ ಮತ್ತು ರೆಗ್ಯುಲರ್ ಆಗಿ ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಇರ್ತಾರೆ. ಸೊ ಸ್ವಲ್ಪ ದಿನ ಆದಮೇಲೆ ಲಲ್ಲು ಇವರಿಗೆ ಎಕ್ಸ್ಟಾರ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಭವ್ಯಗೆ. ನಿಮ್ಮ ಫೋಟೋಸ್ ವಿಡಿಯೋಸ್ ನನ್ನ ಹತ್ರ ಇದೆ, ಅದನ್ನು ನಾನು ವೈರಲ್ ಮಾಡಿಬಿಡ್ತೀನಿ, ನನಗೆ ದುಡ್ಡು ಕೊಡಬೇಕು. ಆ ಕಾರಣ ಬಗ್ಗೆ ಭವ್ಯ ಸುಮಾರು ದಿನ ಹಿಂದೆಯಿಂದ ಇವರಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಅಂದರೆ ಒಂದು ಬಾರಿ 4 ಲಕ್ಷ, ಒಂದು ಬಾರಿ 7 ಲಕ್ಷ ಕೊಟ್ಟಿದ್ದಾರೆ. ಆಮೇಲೆ ಬಟ್ ಇವರದು ಡಿಮ್ಯಾಂಡ್ ಕಮ್ಮಿ ಆಗಿಲ್ಲ. ಇವರು ಪದೇ ಡಿಮ್ಯಾಂಡ್ ಮಾಡ್ತಾಯಿತ್ತು. ಈ ಕಾರಣ ಬಗ್ಗೆ ಇದನ್ನು ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಬೇಸಿಕ್ಲಿ ಒಂದು ದಿನ ಮನೆಯದು ಎಲ್ಲ ಮೇಲ್ ಮೆಂಬರ್ಸ್ ಒಂದು ಟ್ರಿಪ್ಗೆ ಹೋಗ್ತೀವಿ ಈ ಥರ ಡಿಸೈಡ್ ಮಾಡಿದ್ದಾರೆ. ಆಮೇಲೆ ಇವರಿಗೆ ಅವಕಾಶ ಸಿಕ್ತು. ಆ ದಿನ ಇವರು ಭವ್ಯ ಲಲ್ಲುಗೆ ಇನ್ಫಾರ್ಮ್ ಮಾಡಿ ಕಿ ನಿಮಗೆ ನೀವು ಈ ದಿನ ಬನ್ನಿ, ಸೊ ನನ್ನ ಸಿಸ್ಟರ್ ಇನ್ ಲಾ ಹತ್ರ ಏನು ಒಡವೆಗಳು ಇದೆ ಅದನ್ನು ನಿಮಗೆ ಕೊಡ್ತೀನಿ, ಸಿನ್ಸ್ ಎಷ್ಟು ದಿನದಿಂದ ಇವರು ಡಿಮ್ಯಾಂಡ್ ಮಾಡ್ತಾಯಿತ್ತು ಆ ಥರ ಅವ್ರಿಗೆ ತಿಳಿಸಿದ್ದಾರೆ. ಆಮೇಲೆ ರಾತ್ರಿ ಟೈಮಲ್ಲಿ ಲೇಟ್ ನೈಟ್ ಇವರು
ಇವರಿಗೆ ಲಲ್ಲುಗೆಲ್ಲ ಇನ್ಫಾರ್ಮ್ ಮಾಡಿ, ಮತ್ತು ಜೊತೆಗೆ ಇನ್ನೊಂದು ವಿಷಯ ಏನಿದೆ, ಈ ಪುಷ್ಪಲತಾ ಯಾರ್ದು ಡೆತ್ ಆಗಿದೆ ಆ ಮನೆಯಲ್ಲಿ ಇರಲಿಲ್ಲ ಅವರು, ಪಕ್ಕದಲ್ಲಿ ಬೇರೆ ಮನೆ ಇದೆ, ಆ ಮನೆಯಲ್ಲಿ ಇರ್ತಾರೆ ಅವರು. ಬಸ್ ಸಿನ್ಸ್ ಮನೆಯದು ಫ್ಯಾಮಿಲಿ ಮೆಂಬರ್ಸ್, ಮೇಲ್ ಮೆಂಬರ್ಸ್ ಎಲ್ಲ ಟ್ರಿಪ್ಗೆ ಹೋಗಿತ್ತು, ಸೊ ಈ ಅಮ್ಮ ಭವ್ಯ ಅವರಿಗೆ ಕರೆದಿದ್ದಾರೆ ಕಿ ಇಲ್ಲಿ ಮಲಗಿಸ್ಬೇಕು ನೀವು, ಜೊತೆಗೆ ಬನ್ನಿ, ಆ ಥರ ಅವರ ಮನೆಗೆ ಇವರು ಕರೆದಿದ್ದಾರೆ ಅವರಿಗೆ. ಆಮೇಲೆ ಲೇಟ್ ನೈಟ್ ಯಾವಾಗ ಇವರು ಮಲಗಿದ್ದಾರೆ ಆ ಟೈಮ್ಗೆ ಲಲ್ಲುಗೆ ಇವರು ಎಂಟ್ರಿ ಕೊಡಿ, ಅಂದರೆ ಮನೆ ಗೇಟ್ ಓಪನ್ ಮಾಡಿ ಲಲ್ಲುಗೆ ಎಂಟ್ರಿ ಕೊಡಿ, ಒಳಗಡೆ ಈ ಥರ ಅಫೆನ್ಸ್ ಮಾಡಿದ್ದಾರೆ, ಅವ್ರಿಗೆ ಸಾಯಿಸಿದ್ದಾರೆ ಸ್ಮಾದ್ರಿಂಗ್ ಮಾಡಿಕೊಂಡು ಪಿಲ್ಲೋಯಿಂದ. ಆಮೇಲೆ ಅವರ ಹತ್ರ ಏನು ಕಿವಿಯಲ್ಲಿ ಒಳೆ ಇತ್ತು ಮತ್ತು ಒಂದು ಚೇನ್ ಇತ್ತು, ಅದನ್ನು ಕಿತ್ಕೊಂಡು ಇವರು ಹೋಗಿದ್ದಾರೆ. ಈಗ ನಾವು ಇಬ್ಬರು ಜನಗೆ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಬೇರೆ ಯಾರ್ದು ಇನ್ವಾಲ್ವ್ಮೆಂಟ್ ಇದೆಯಾ ಫ್ಯಾಮಿಲಿ ಮೆಂಬರ್ಸ್ದು ಮತ್ತು ಬೇರೆ ಯಾರ್ದು ಏನು ರೋಲ್ ಇದೆ ಅದು ಕೂಡ ಪತ್ತೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಇವರು ಏನು ಕಟ್ ಮಾಡಿದ್ದಾರೆ ಥ್ರೋಟ್ ಮೇಲೆ, ಅದು ಯಾವ ಕಾರಣಕ್ಕೆ ಯಾವ ವೆಪನ್ ಯೂಸ್ ಮಾಡಿದ್ದಾರೆ, ಮತ್ತು ಈ ಒಡವೆ ಏನು ಕಿತ್ಕೊಂಡು ಹೋಗಿದ್ದಾರೆ ಅದನ್ನು ಕೂಡ ರಿಕವರ್ ಮಾಡ್ತೀವಿ. ಅದೇ ಎಕ್ಸ್ಟೋರ್ಷನ್ ಮಾಡ್ತಾ ಇತ್ತು ಲಲ್ಲು ಎಷ್ಟು ದಿನದಿಂದ ಭವ್ಯಗೆ ಫೋರ್ಸ್ ಮಾಡಿ, ಮತ್ತು ಭವ್ಯ ಹತ್ರ ಏನು ದುಡ್ಡು ಇರಲಿಲ್ಲ, ಈಗ ಖಾಲಿಯಾಗಿತ್ತು. ಅವರ ಹತ್ರ ಒಡವೆ ಏನಿದೆ ಅದು ಕೂಡ ಎಲ್ಲ ಪಾಲಿಶ್ಡ್ ಫೇಕ್ ಒಡವೆ ಇದೆ. ಆ ಕಾರಣ ಬಗ್ಗೆ ಇವರಿಗೆ ಏನು ಅರ್ಥ ಆಗಿಲ್ಲ ಏನು ಮಾಡಬೇಕು. ಸೊ ಇವರ ಸಿಸ್ಟರ್ ಇನ್ ಲಾ ಹತ್ರ ಗೋಲ್ಡ್ ಇದೆಯಾ ಅದನ್ನು ಇವರಿಗೆ ಕೊಡ್ತೀನಿ, ಈ ಥರ ಪ್ಲ್ಯಾನ್ ಮಾಡಿದ್ದಾರೆ. ಹಸ್ಬೆಂಡ್ ವೈಫ್ದು ಏನು ಜಗಳ ಇದೆ ಆ ವಿಚಾರ ಬಗ್ಗೆ ಈಗ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಬಟ್ ಮೊದಲಿಗೆ ಕೂಡ ಈ ವಿಷಯ ಬಗ್ಗೆ ಏನು ಈ ದುಡ್ಡು ವಿಚಾರ ಬಗ್ಗೆ ಮತ್ತು ಈ ರೆಗ್ಯುಲರ್ ಆಗಿ ಫ್ಯಾಮಿಲಿದು ಡಿಸ್ಪ್ಯೂಟ್ ಏನು ನಡ್ತಾ ಇದೆ ಆ ಕಾರಣ ಬಗ್ಗೆ ಏನು ಗಲಾಟ ಆಗ್ತಾ ಇತ್ತು, ಆ ಥರ ಮಾಹಿತಿ ಇದೆ. ನೋಡಿ ಈಗ ಪರಿಶೀಲನೆ ಮಾಡಿದ್ದೀವಿ ನಾವು, ಆ ಪ್ರಕಾರ ನಾವು ಇಬ್ಬರು ಜನ ಆರೋಪಿಗೆ ಅರೆಸ್ಟ್ ಮಾಡಿದ್ದೀವಿ. ಅವರದು ಗಂಡ ಮತ್ತು ಬೇರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದು ಟ್ರಿಪ್ಗೆ ಹೋಗಿತ್ತು, ಆ ಟೈಮ್ಗೆ ಅವರು ಇರಲಿಲ್ಲ. ಬಟ್ ನಾವು ಅವರದು ಯಾವುದು ರೋಲ್ ಇದೆಯಾ ಇಲ್ಲ ಅದನ್ನು ನಾವು ಪತ್ತೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ಇವರು ಟಿಲ್ ದಿಸ್ ಟೈಮ್ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನಲ್ಲಿ, ಮತ್ತು ಅವರು ಕೂಡ ಹೇಳಿದ್ದಾರೆ ಕಿ ಇದು ಮನೆಯಲ್ಲಿ ಡೆತ್ ಆಗಿದೆ, ಸೊ ಮನೆಯದವ್ರದ್ದು ಯಾವುದು ರೋಲ್ ಇರಬೇಕು ಈ ಥರ ಕೂಡ ನಿನ್ನೆ ಒಪ್ಪಿದ್ದಾರೆ. ಸೊ ಅವರದು ಮೇಲ್ ಮೆಂಬರ್ಸ್ದು ಹಸ್ಬೆಂಡ್ದು ಯಾವುದು ರೋಲ್ ಇದೆಯಾ ಇಲ್ಲ ಅದು ನಾವು ಚೆಕ್ ಮಾಡಿ ಪ್ರಯತ್ನ ಮಾಡ್ತೀವಿ.